ಸಿದ್ಧಾರೂಢ ಸಂಗರಾಜ್ ಪಾಟೀಲ್ ದಂಪತಿಗಳಿಂದ ಮುತ್ತೈದರ ಉಡಿ ತುಂಬುವ ಕಾರ್ಯಕ್ರಮ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅಗರಖೇಡ ಗ್ರಾಮದ ದೇವರಾಜ ಶ್ರೀ ಶಂಕರಲಿಂಗ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ಮುತ್ತೈದೆಯರ ಉಡಿ ತುಂಬುವ ಕಾರ್ಯಕ್ರಮವು ಶ್ರೀ ಸಿದ್ಧಾರೂಢ ಪಾಟೀಲ್ ದಂಪತಿಗಳಿಂದ ಜರುಗಿತು. ಮಹಾಪ್ರಸಾದವು ಶ್ರೀ ಲಕ್ಷ್ಮೀಕಾಂತ್ ಸಂಕಪ್ಪಗೌಡ ಪಾಟೀಲ್ ಇವರಿಂದ ಜರುಗಿತು. ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರು ವಿರಕ್ತಮಠ ಖೇಡಗಿ, ಶ್ರೀ ಅಭಿನವ ಪ್ರಭುಲಿಂಗ ಮಹಾಸ್ವಾಮಿಗಳು ವಿರಕ್ತಮಠ ಅಗರಖೇಡ, ಶ್ರೀ ಶಂಕರಾನಂದ ಮಹಾಸ್ವಾಮಿಗಳು ಸಿದ್ಧಾರೂಢ ಮಠ ಚಳಕಾಪುರ ಆಳೂರು ಶಾಖೆ ಇವರು ವಹಿಸಿದ್ರು. ಕುಮಾರಿ ವರ್ಷಾ ಎನ್ ಹಿರೇಮಠ್ ಇವರಿಂದ ಭಕ್ತಿಗೀತೆ ಹಾಗೂ ಕುಮಾರಿ ಪ್ರೀತಿ ಕ್ಷತ್ರಿ ಸಾಕಿನ್ ಇಂಡಿ ಇವರಿಂದ ಭರತನಾಟ್ಯ ಕಾರ್ಯಕ್ರಮ ಜರುಗಿತು. ಇಂಡಿ ತಾಲೂಕಿನ ಗುರುಬಸವ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಚವಡಿಯಾಳ ಈ ಶಾಲೆಯಲ್ಲಿ 14 ವಿದ್ಯಾರ್ಥಿಗಳು ಗಣಿತ ವಿಷಯದಲ್ಲಿ 100ಕ್ಕೆ 100ರಷ್ಟು ಅಂಕ ಪಡೆಯಲು ಕೋಚ್ ಶ್ರೀ ಎಸ್.ಎಂ. ಬಿರಾದರ್ ಶಿಕ್ಷಕರಿಗೆ ಶ್ರೀ ಶಂಕರಲಿಂಗ ದೇವಸ್ಥಾನದ ಆಡಳಿತ ಮಂಡಳಿಯ ವತಿಯಿಂದ ಶ್ರೀಗಳು ಸನ್ಮಾನಿಸಿದರು. ಹಾಗೂ ಶ್ರೀ ಶಂಕರಲಿಂಗ ದೇವರ ಹೊಸ ರಥ ನಿರ್ಮಾಣಕ್ಕಾಗಿ ದೇಣಿಗೆಯನ್ನು ನೀಡಿದ ಶ್ರೀಮತಿ ರಾಜಶ್ರೀ ಜಗದೀಶ್ ಶಕ್ತಿ ಇವರಿಗೆ ಶ್ರೀಗಳು ಸನ್ಮಾನಿಸಿದರು. ನಂತರ ಶ್ರೀಗಳಿಂದ ಆಶೀರ್ವಚನ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಅಣ್ಣಪ್ಪ ಬೀದರಕೋಟಿ, ಮಲ್ಲಣ್ಣ ಸಾಹುಕಾರ್ ತೋಳನೂರ್, ಲಕ್ಷ್ಮಣ್ ಸಾವಳಗಿ, ಸಂಗನಬಸವ ಸಾವಳಗಿ, ಅಣ್ಣಾರಾಯ್ ಪಾಟೀಲ್, ಶಂಕರ್ ಕಂಬಾರ್, ದಸರಥ್ ಚೌಹಾಣ್, ಪ್ರಭುಲಿಂಗ ಬೀದರ್ಕೋಟಿ, ಶ್ರೀಶೈಲ್ ಸಾವಳೆ, ಭೀಮಾಶಂಕರ್ ಸಾವಳೆ, ಶಿವಾನಂದ್ ವಟಾರ್, ಶ್ರೀಶೈಲ್ ಸಾವಳಗಿ, ಭೀಮಾಶಂಕರ್ ಆಳೂರ್, ಕುಮಾರ್ ಗೌಡ ಪಾಟೀಲ್, ಪ್ರಭುಲಿಂಗ ಸಾವಳಗಿ, ಶಂಕರಲಿಂಗ ಬಿರಾದರ್, ಶ್ರೀಶೈಲ್ ಬಿರಾದರ್, ಸ್ವತಂತ್ರ ಸಿಂಧೆ, ಈರಣ್ಣ ಡಂಗಿ, ಶಿವಬಸವ ತೋಳನೂರು, ಮಡಿವಾಳಯ್ಯ ಹಿರೇಮಠ್, ಗೂಡು ಸಾಬ್ ಬಿಜ್ಲಿ, ಗಡ್ಡಪ್ಪ ಬಬಲಾದಿ, ಸಂಗಮೇಶ್ ಮುಳವಾಡ್, ಕಾಶಿನಾಥ್ ಸಾವಳೆ, ಮಂಜುನಾಥ್ ದಿಕ್ಸಂಗಿ, ಮಂಜುನಾಥ್ ಕ್ಷತ್ರಿ ಹಾಗೂ ಶ್ರೀ ಶಂಕರಲಿಂಗ ವ್ಯವಸ್ಥಾಪಕ ಮಂಡಳಿ ಹಾಗೂ ಅಧ್ಯಕ್ಷರಾದ ಶ್ರೀ ಶಿವಾನಂದ ಗೌಡ ಬಿರಾದರ್ ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಮನೋಜ್ ನಿಂಬಾಳ್. ಲಕ್ಷ್ಮೀಕಾಂತ ಸಂಗತಿ ಅಂತ ನಾವು ಅವರೇ ಬರಬೇಕು. ಇವತ್ತು ಪ್ರಸಾದ ಕಾಲ ಜಾತ್ರಾ ನಿಮಿತ್ತವಾಗಿ ರಥವನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು 11,000 ರೂಪಾಯಿಗಳನ್ನ ದೇಣಿಗೆ ಕೊಟ್ಟಿರ್ತಕ್ಕಂತಹ ಶ್ರೀಮತಿ ರಾಜೇಶ್ವರಿ ಜಗದೀಶ್ ಕ್ಷತ್ರಿ ಅವರ ಕಡೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಶ್ರೀಗಳಿಂದ ಒಂದು ಶಾಲೆ ಮುಗಿಸಿ ಆಶೀರ್ವಾದ ಕಾರ್ಯಕ್ರಮ ಜರುಗುತ್ತಾ ಇದೆ. ಇದು ಪ್ರಸಾದವನ್ನು ಕೊಟ್ಟಿಕೊಂಡು ನಾವು ಆಯುಧಾರೋಗ್ಯ ತಗ್ಗಪಟ್ಟ ಕಥೆಗಳಂತ ದೇವರಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ಅಷ್ಟರೊಳಗೆ ಒಂದು ಭರತನಾಟ್ಯ ಹಾಕ್ತಾ ಕೊಡ್ತಾ ಇದ್ದಾಳೆ. ಅಲ್ಲದೆ ಪ್ರೀತಿ ಮತ್ತು ನಕ್ಷತ್ರ ವೇದಿಕರಿಗೆ ಆಗಮಿಸ್ತಾ ಇದ್ದಾಳೆ. ಅಲ್ಲಿವರೆಗೆ ಬೇಗ ಬೇಗನೆ ತಾಯಂದರು ಉಡಿ ತುಂಬುವ ಸಲಕರಣೆಗಳನ್ನು ಆ ತಾಯಂದರಿಗೆ ಒದಗಿಸಿಕೊಡಬೇಕು ಅಂತ ವಿನಂತಿಸಿಕೊಳ್ಳುತ್ತೇನೆ. ಸಿದ್ಧಾರೂಢ ನಮೋಸ್ತುತೆ. सर्वमंगलमांगल्ये शिवे सर्वार्थसाधके शरण्ये त्र्यंबके गौरी नारायणी नमोस्तुते. ಜಗದ್ಗುರು ಸಿದ್ಧಾರೂಢರನ್ನ ಋತುಪದ್ಮದಲ್ಲಿ ಧ್ಯಾನಿಸಿ ತತ್ಸ್ವರೂಪರು ಲೋಕ ಕಲ್ಯಾಣಕ್ಕೆ ಚಿಂತಕರಾದ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅಪ್ಪಾಜಿಯವರ ಅಡಿದವರುಗಳ ಪಡಮಟ್ಟು ಈ ಒಂದು ಕ್ಷೇತ್ರ ಅಧಿದೇವತೆಯಾದ ಶಂಕರಲಿಂಗ ದೇವರ ಶ್ರೀಪಾದಗಳ ಅನಂತ ಕೋಟಿ ನಮನಗಳನ್ನು ಫಲಿಸಿ ಈ ಒಂದು ಭವ್ಯವಾದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಪರಮ ಪೂಜ್ಯ ಕಿಡಿಗಿ ಪೂಜ್ಯ ಅಪ್ಪಾಜಿಯವರ ಶ್ರೀಪಾದಗಳನ್ನು ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿ ನನ್ನ ಆತ್ಮೀಯರಾದ ಪರಮ ಪೂಜ್ಯ ಅಗರಖೇಡದ ಪೂಜ್ಯ ಅಪ್ಪಾಜಿಯವರ ಶ್ರೀಪಾದಗಳನ್ನು ಅನಂತ ವಂದನೆಗಳನ್ನು ಸಲ್ಲಿಸಿ ಈ ಒಂದು ಶಂಕರಲಿಂಗ ಜಾತ್ರಾ ಮಹೋತ್ಸವ ಹಾಗೂ ಮುತ್ತೈದೆಯರ ಉಡಿ ತುಂಬುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು. ಏನಪ್ಪಾ ಅಂದ್ರೆ ಜಾತ್ರಾ ಅಂದ್ರೆ ಇದೊಂದು ನಿಮಿತ್ತ, ಆದ್ರೆ ನಿಮಿತ್ತವಾಗಿ ನಾವು ನೀವು ಎಲ್ಲ ಏನಂದ್ರೆ ಇಲ್ಲಿ ಕೂಡೀವಿ.
ಯಾವಾಗಲೂ ಏನಪ್ಪ ಅಂದರೆ ಇಂಥ ಜಾತ್ರೆಗಳಲ್ಲಿ ಎಲ್ಲರೂ ಇಂಥ ಒಂದು ಕಾರ್ಯಕ್ರಮ ಮಾಡುವುದರಿಂದ ಇದೇನಪ್ಪ ಅಂದರೆ ಶಾಂತಿ ದೂತಕವಾಗಿ ನಮ್ಮೆಲ್ಲರಿಗೂ ಪರಿಣಮಿಸುತ್ತದೆ. ಇಂಥ ಕಾರ್ಯಕ್ರಮ ಯಾವಾಗಲೂ ನಡೀತಾನೆ ಇರಬೇಕು. ಯಾವ ತಾಯಿ ಶಾಂತತೆ ಇರ್ತಾಳೋ ಅದೇನಪ್ಪ ಅಂದ್ರೆ ಆ ಊರು ಏನಪ್ಪ ಅಂದ್ರೆ ಶಾಂತವಾಗಿರ್ತದೆ. ತಾಯಿಯಂದಿರ ಆಶೀರ್ವಾದ ಇತ್ತಂದ್ರೆ ಊರೆಲ್ಲ ಏನಪ್ಪ ಅಂದ್ರೆ ಎಲ್ಲದಕ್ಕೂ ಆಶೀರ್ವಾದ ಏನಪ್ಪ ಅಂದ್ರೆ ಶಿವಶಕ್ತಿ, ಗುರು ಶಿವಂದು ಬೇಕು, ಶಕ್ತಿದು ಬೇಕು. ಅಂಥ ಏನಪ್ಪ ಅಂದರೆ ಶಕ್ತಿ ಸ್ವರೂಪನಾದ ದಯಾಮಯ ಕರುಣಾಮಯನಾದ ಶಂಕರಲಿಂಗನ ಆಶೀರ್ವಾದ ಈ ಊರ ಮ್ಯಾಗ ಏನಪ್ಪ ಅಂದ್ರೆ ಭಾಳ ಐತಿ. ಅದಕ್ಕಾಗಿ ಏನಪ್ಪ ತಾವೆಲ್ಲರೂ ಬಹು ಸುಂದರವಾಗಿ ಜಾತ್ರಾ ಮಹೋತ್ಸವದಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಹು ಸುಂದರವಾಗಿ ಏನಪ್ಪ ಅಂದ್ರೆ ಅಗರಿಕೆಡದ ಸದ್ಭಕ್ತರು ಯಾವುದೇ ಕಾರ್ಯಕ್ರಮ ಮಾಡಲಿ ಬಹು ಸುಂದರವಾಗಿ ಮಾಡ್ತಾರೆ. ಅದಕ್ಕಾಗಿಯಪ್ಪ ಅಂದ್ರೆ ಇವಾಗ ಹೇಳ್ತಾರೆ, ಜನಿತಕ್ಕೆ ತಾಯಿಯಾಗಿ ಹುಟ್ಟಿದಳ ಮಾಯೆ, ಮೋಹಕ್ಕೆ ಮಗಳಾಗಿ ಕೂಡಿದಳ ಮಾಯೆ ಅಂದಂಗೆ ಹಾಗೇನಪ್ಪ ಅಂದ್ರೆ ಜಗತ್ತಿನ ಅನಂತ ಹೆಣ್ಮಕ್ಳು ಇರ್ತಾರೆ. ತಮ್ಮ ಹಾಗೇನೆ ಏನಪ್ಪ ಅಂದ್ರೆ ಒಬ್ಬ ದರೂರು ಅಂತ ಹೇಳಿ ಅಥಣಿ ತಾಲೂಕದಾಗ ಒಂದು ಊರು ಅದ. ಬಾಲ ಅವ್ಯಮ್ಯ ಅಂತ ಒಬ್ಬಕ್ಕೆ ಶರಣಿಯಾಗಿ ಹೋಗ್ಯಾಳ. ಆಕೆ ಏನಪ್ಪ ಅಂದ್ರೆ ಜಾಣನು ಲೌಕಿಕ ಪಾರಮಾರ್ಥವೆರಡನ್ನು ಕೂಡಿ ನಡೆಸುವ ಜಾಣರ ದೇವ ಅಂದಂಗೆ ಎರಡೂ ಮಾಡ್ತಾರೆ. ಪ್ರಪಂಚ ಗೆದ್ದು ಪಾರಮಾರ್ಥನೂ ಮಾಡ್ಬೇಕಂತ, ಪ್ರಪಂಚನ ಮಾಡ್ಬೇಕಂತ. ನಾವೆಲ್ಲ ಏನು ಮಾಡ್ತೀವಪ್ಪ ಅಂದ್ರೆ ಪ್ರಪಂಚನೇ ಮಾಡ್ತೀವಿ, ಪಾರಮಾರ್ಥಕ್ಕೆ ಸ್ವಲ್ಪ ಸಮಯ. ಯಾವಾಗಲೂ ಭಗವಂತನ ಬಾಯಿ ಕೊಟ್ಟ ಆದ್ರೆ ನಾಮಸ್ಮರಣೆ ಕೂಡ ಮಾಡುವುದಿಲ್ಲ. ಯಾವಾಗಲೂ ಭಗವಂತನ ನಾಮಸ್ಮರಣೆ ಮಾಡಿದರೆ ಅಂದ್ರೆ ನಿಮ್ಮಲ್ಲಿ ಇದ್ದ ದೋಷಗಳು ನಿವಾರಣೆ ಆಗ್ತವೆ. ಅಂಥ ದೋಷ ನಿವೃತ್ತಿ ಆಗಬೇಕು. ಏನಾದರೂ ಮಾಡಬೇಕಪ್ಪ ಅಂದ್ರೆ ಯಾವಾಗಲೂ ಭಗವಂತನ ನಾಮಸ್ಮರಣೆ ಮಾಡಬೇಕು. ಆತ ನಾಮಸ್ಮರಣೆ ಇರೋದರಿಂದ ಎಲ್ಲ ಸಂಕಷ್ಟಗಳು ದೂರ ಆಗ್ತವೆ. ಅದಕ್ಕೆ ಏನಪ್ಪ ಅಂದ್ರೆ ಆ ತಾಯಿ ತನ್ನ ದಿನನಿತ್ಯ ಸಂಸಾರದಲ್ಲಿ ಪರಮಾತ್ಮನ ಧ್ಯಾನ ಚಿಂತನೆ ಮಾಡ್ತಿದ್ದಳು. ಶ್ರೀಶೈಲ ಮಲ್ಲಿಕಾರ್ಜುನ ಯಾವಾಗಲೂ ತನ್ನ ಆರಾಧಿಸ್ತಿದ್ದಳು, ಅರ್ಚಿಸುತ್ತಿದ್ದಳು. ಒಂದು ದಿನ ಏನಪ್ಪ ಆಯ್ತಂದ್ರೆ ಆಕೆ ಹೋಗ್ಲಕ್ಕೆ ಸಮಯ ಸಿಗಲಿಲ್ಲ. ಅದಕ್ಕಾಗಿ ಏನಾಯ್ತಪ್ಪ ಅಂದ್ರೆ ಆ ತಾಯಿ ಏನಂದ್ರೆ ಒಂದು ಭಕ್ತಿ ಶಕ್ತಿಯಿಂದ ಅಲ್ಲಿ ಶ್ರೀಶೈಲದಾಗನು ಕಂಡಳು, ತಮ್ಮೂರಾಗನು ಕಂಡಳು. ಅಂಥ ಒಂದು ಸಾಧನೆ ನಾವೆಲ್ಲ ಮಾಡಬೇಕು. ಅಂಥ ಸಾಧನೆ ಮಾಡಿದ್ವಿ ಅಂದ್ರೆ ಅದೇನಪ್ಪ ಅಂದ್ರೆ ಆ ಪರಮಾತ್ಮಲಿಕನ ಅವು ಈ ಸುದ್ದಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಶರಣಿಯರ ಮುದ್ದು ಮಕ್ಕಳ ಅಂತರಾತ್ಮಕ್ಕೆ ಶುಭ ಶರಣಾರ್ಥಿ. ನಮಗ ಗುರುವಾರ ಸಂತೆದ ಮುತ್ತೈದರು ತುಂಬದ ಅನ್ನೋಂಗಾಗೈತಿ. ವಿಶೇಷ ಅಂತಂದ್ರೆ ಪ್ರತಿ ವರ್ಷ ಎಲ್ಲ ಕಡೆಯೂ ನಮ್ಮ ಊರಲ್ಲಿ ಮುತ್ತೈದರು ಉಡು ತುಂಬುವಂಥ ಕಾರ್ಯಕ್ರಮ ಎಲ್ಲ ಕಡೆ ಮಾಡ್ಕೋತ ಬರ್ತೇವೆ. ಇದಕ್ಕೆ ಕಾರಣ, ಇದರಿಂದ ಲಾಭ ಏನು ಆದ ಅಂತ ಅಂದ್ರೆ ವಿಶೇಷ ಅಂತಂದ್ರೆ ಪ್ರತಿ ವರ್ಷ ಎಲ್ಲ ಕಡೆಯೂ ನಮ್ಮ ಊರಲ್ಲಿ ಮುತ್ತೈದರು ಉಡು ತುಂಬುವಂಥ ಕಾರ್ಯಕ್ರಮ ಎಲ್ಲ ಕಡೆ ಮಾಡ್ಕೋತ ಬರ್ತೇವೆ. ಇದಕ್ಕೆ ಕಾರಣ, ಇದರಿಂದ ಲಾಭ ಏನು ಆದ ಅಂತ ಅಂದ್ರೆ ತಾಯಿ ಆಶೀರ್ವಾದ ಮಾಡಿದ್ರೆ ಇಡೀ ಜಗತ್ತಲ್ಲಿ ಒಳ್ಳೆಯದ ಆಗ್ತದೆ ಅನ್ನುವಂಥ ಸದು ಇಚ್ಛೆಯನ್ನು ಇಟ್ಟುಕೊಂಡು ನೀವೆಲ್ಲ ಗಟ್ಟಿಯಾಗಿ ಉಡಿ ತುಂಬಿಕೊಂಡು ಶ್ರದ್ಧೆ ಭಕ್ತಿ ಕಾಯಕದೊಳಗೆ ತೊಡ್ಕೊಂಡ್ರೆ ಆಗಿತ್ತು ಅಂತಂದ್ರೆ ಆ ಶಂಕರಲಿಂಗ ಬರೋ ವರ್ಷದಲ್ಲಿ ಅಷ್ಟ ಐಶ್ವರ್ಯ ಸಂಪತ್ತು ಕೊಟ್ಟು ಕಾಪಾಡ್ತಾನೆ ಅನ್ನುವಂಥದ್ದು ಕೂಡ ಈ ಸಂದರ್ಭಕ್ಕೆ ಇಚ್ಛಾಪಡ್ತೀರಿ. ಶಂಕರಲಿಂಗೇಶಗ ಅಪ್ಪುಗಳು ಒಂದು ಮಾತನ್ನು ಹೇಳಿದ್ರು, ರಥ ಈ ವರ್ಷ ಆಗ್ತದೋ, ಶಂಕರಲಿಂಗದ ಇಚ್ಛೆ ಯಾವಾಗದೋ ಅನ್ನುವಂಥ ಮಾತನ್ನು ಹೇಳಿದ್ರು. ಆದ್ರೆ ನಮ್ಮ ಊರ ಒಳಗೆ ಭಕ್ತಿ ಕೊರತೆ ಇಲ್ಲ ಅನ್ನುವಂಥದ್ದನ್ನು ನೀವು ಬರುವಂಥ ದಿನಗಳಲ್ಲಿ ಆ ರಥವನ್ನು ಮಾಡೇ ತೀರ್ತೀವಿ ಅನ್ನುವಂಥ ತಾಯಿಯಂದು ಇಚ್ಛೆ ಪಟ್ಟು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಆಗಿತ್ತು ಅಂತಂದ್ರೆ ಆ ಶಂಕರಲಿಂಗೇಶನ ಆಸೆ ಈಡೇರಿಸಿದ್ರೆ ಎರಡು ಮಾತು ಅಗರ್ಕೆಡ ಇಲ್ಲ ಅನ್ನುವಂಥದ್ದನ್ನು ನೀವೆಲ್ಲ ಸಾಕ್ಷಿ ಮಾಡಿ ತೋರಿಸ್ಬೇಕಾಗಿದೆ. ಯಾಕಂದ್ರೆ ಭಾಳ ವರ್ಷ ಐತಿ. ಈಗ ಪ್ರತಿ ವರ್ಷವೂ ಅದ್ರ ಬಗ್ಗೆ ಮಾತಾಡ್ಕೊತ ಮುಂದೆ ಕೊಂತಿದ್ದೆ. ಆದರೂ ಕೂಡ ಏನೋ ಬರ್ತಾವೆ ಹೋಗ್ತಾವ. ಶಂಕರಲಿಂಗನ ಗಟ್ಟಿ ಭಕ್ತಿಯಿಂದ, ಶ್ರದ್ಧೆ ಭಕ್ತಿಯಿಂದ ನಾವು ಬೇಡ್ಕೊಂಡು ಆ ಕಾರ್ಯವನ್ನು ನೆರವೇರಿಸಬೇಕಾಗಿದೆ ಅನ್ನುವಂಥದ್ದು ಕೂಡ ಈ ಸಂದರ್ಭ ತಿಳಿಸಿ, ಅದ್ರ ಜೊತೆಗೆ ಪರಮ ಪೂಜ್ಯರು ಕೂಡ ಆದರ್ಶ ಅಪ್ಪುಗಳು ಆಶೀರ್ವಾದ ಮಾಡಿದ್ರು. ನಮ್ಮ ಗುರುಗಳು ಕೆಳಗೆಯ ಪರಮ ಪೂಜ್ಯರು ಗುರುಗಳು ಆಶೀರ್ವಾದ, ಅವರ ಆಶೀರ್ವಾದ ಎಲ್ಲಿ ಹಿಂಗ ಆಗಿಲ್ಲ ಅಂತಿಲ್ಲ, ಎಲ್ಲ ಕಡೆ ಆಗಿದ್ದಾವೆ. ಇದನ್ನು ಆಗ್ತದೆ ಅನ್ನುವಂಥದ್ದು ಅವರು ಅವೆಲ್ಲ
ಜೋರಾನೆ ಚಪ್ಪಾಳೆ ತಿಳಿಸಬೇಕು. ಮೂರು ಶ್ರೀಗಳಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಎಸ್.ಎಂ. ಶಿಕ್ಷಕರು ಕಂಡೀಷನ್ಗಳು ಕೊಟ್ಟಿದ್ದಾರೆ. ಮತ್ತೆ ಇವತ್ತು 4 ಗಂಟೆಗೆ ಮೀಟಿಂಗ್ ಇದೆ, ಅದರ ಬಗ್ಗೆ ಪೊಲೀಸ್ ಸ್ಟೇಷನ್ ನಲ್ಲಿ ಮೀಟಿಂಗ್ ಇದೆ, ಅದಕ್ಕೆಲ್ಲ ನಾವು ಹಣೆ ಹಾಕ್ತಾ ಇದ್ದೀವಿ. ಬಟ್ ಅಲ್ಲಿ ನಿಮಗೆ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಯಾವಾಗಲೂ ಡ್ರಿಂಕ್ಸ್ ಮಾಡಿ ಕುಡಿದು ಏನಾದರೂ ನೀವು ರಜಾದಲ್ಲಿ ಬಂದ್ರೆ ಅಂದ್ರೆ ಡೆಫಿನೆಟ್ಲಿ ಅವರು ಹೊಡಿತಾರೆ ಅಂತ ಅಡ್ವಾನ್ಸ್ ಆಗಿ ಹೇಳಿದ್ದೀನಿ. ಈಗಾಗಲೇ ಸಾಹೇಬರ ಅದ್ರ ಬಗ್ಗೆ ನನಗೆ ಮನವರಿಕೆ ಮತ್ತು ಅವರು ಸೂಚನೆಯನ್ನು ನೀಡಿದ್ದಾರೆ. ಭಾಳ ಆಲಿಸಬೇಕು. ನೀವೇನಾದರೂ ವೈಲ್ಸ್ ಡ್ರಿಂಕ್ ಮಾಡಿ ಕಾಲಲ್ಲಿ ಚಪ್ಪಲನ್ನು ಹಾಕೊಂಡು ಆ ರಥವ ಹಾಕಿ ಏನಾದರೂ ಹೇಳಿದ್ರು ಅಂತಂದ್ರೆ ನಿಶ್ಚಿತವಾಗಿ ಹೊಡಿದಾರ ಅವರು ಅರೆಸ್ಟ್ ಮಾಡ್ತಾ ಇದ್ದಾರೆ. ಅದು ಮಾತ್ರ ಕಂಡೀಷನ್ ಇರತಕ್ಕಂಥದ್ದು. ಆದಷ್ಟು ಸೂಕ್ಷ್ಮ ಆಗಿರುವಂಥ ರೀತಿಯಲ್ಲಿ ತಾವೆಲ್ಲ ರಥೋತ್ಸವದಲ್ಲಿ ಭಾಗಿಯಾಗಬೇಕು ಅಂತ ವಿನಂತಿಸಿ ಹೇಳ್ತಾ ಇದ್ದೇನೆ. ಅದೇ ರೀತಿಯಾಗಿ ನಾಳೆ ನಡೆಯುವಂಥ ರಕ್ತದಾನ ಸಂದರ್ಭದಲ್ಲಿ ತಾವೆಲ್ಲ ಭಾಗಿಯಾಗಬೇಕು. ಆದಷ್ಟು ನಮ್ಮ ಅಗತ್ಯವಿಲ್ಲ ಹೆಚ್ಚಿನ ರೀತಿಯಲ್ಲಿ ರಕ್ತವನ್ನು ನಾವು ಬ್ಲಡ್ ರೀತಿಯಲ್ಲಿ ಅದನ್ನು ಸಂಗ್ರಹ ಮಾಡೋಣ. ಮುಂದೆ ನಮಗೆ ಬರ್ತಾ ಇದೆ. ಶ್ರೀಗಳಿಗೆ ಸನ್ಮಾನಿಸಿಕೊಳ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು. ಏಕೆಂದರೆ ಶ್ರೀಗಳು ನಮಗೆ ಸಿಗುವುದೇ ದುರ್ಲಭ. ಅಂತಹ ಸಂದರ್ಭದಲ್ಲಿ ಶ್ರೀಗಳು ನಿಮ್ಮ ಮುಂದೆ ಅವರ ಸನ್ಮಾನ ಕಾರ್ಯಕ್ರಮ ನೆರವೇರ್ತಾ ಇದೆ. ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು. ಅದೇ ರೀತಿಯಾಗಿ ಇನ್ನು ಈ ಒಂದು ಕಾರ್ಯಕ್ರಮದ ಯಾವತ್ತೂ ಬೆನ್ನೆಲುಬಾಗಿ ನಿಂತುಕೊಂಡು ನಮ್ಮೆಲ್ಲರಿಗೂ ಒಂದು ಸಪೋರ್ಟನ್ನು ಕೊಡತಕ್ಕಂಥ ಪರಮ ಪೂಜ್ಯರಾದ ಶ್ರೀಮ ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಪ್ರಭುಲಿಂಗ ಮಹಾಶಿವಯೋಗಿಗಳು ವಿರಕ್ತ ಮಠ ಅಗರಕೀಡ ಪರಮ ಪೂಜ್ಯರಿಗೆ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥವರು ಶ್ರೀಯುತ ಶ್ರೀಶೈಲ ಲಕ್ಷ್ಮಣ ಸವಳಿಗೆ ಅವರು ಆಗಮಿಸಿ ಶ್ರೀಗಳಿಗೆ ಶ್ರೀಗಳನ್ನು ಸನ್ಮಾನಿಸಿಕೊಳ್ಳಬೇಕು. ಮತ್ತು VSSದ ಅಧ್ಯಕ್ಷರು ಅಂತ ಹೇಳ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅದರ ಚಿತ್ರಗಳನ್ನು ತರಬೇಕು. ಅದನ್ನ ಇವತ್ತಿನ ಉಡಿ ತುಂಬುವ ಒಂದು ಸಲಕರಣೆಗಳನ್ನು ಒದಗಿಸಿಕೊಟ್ಟಿರ್ತಕ್ಕಂಥವರು ಶ್ರೀಯುತ ಸಿದ್ದಾರೂಢ ಸಂಗರಾಜ್ ಪಾಟೀಲ್ ಅವರು ನೆರವೇರಿಸ್ತಾ ಇದ್ದಾರೆ. ಆ ಹಿಂದ್ಗಡೆ ಅಲ್ಲಿ ಹೋಗಿ ಅಲ್ಲಿ ಯಾರಾದರೂ ನಮ್ಮ ಕಾರ್ಯಕರ್ತರು ದಯವಿಟ್ಟು ನಿಂತ್ಕೊಂಡಿದ್ರೆ ಅವ್ರು ನನಗೆ ಬಂದು ಕೋಚ್ ಮಾಡ್ತಾರೆ. ಅವ್ರಿಗೆ ಬಾ ಅಂತ ಹೇಳ್ರಿ ಅಂತ ಅಲ್ಲಿ ನಿಂತ್ಕೊಂಡು ಯಾರಾದರೂ ಹೇಳೋರು ಆಗಿ ಹೋಗ್ತಾರೆ ಅವ್ರ ಕೆಲಸ. ಇಲ್ಲಿ ನನಗೆ ಬಂದು ಅವ್ರಿಗೆ ಹೇಳ್ರಿ ಅಂತ ಹೇಳ್ತಾರೆ ಅವರು ಅಷ್ಟೇ. ಅಲ್ಲಿ ನಿಂತ್ಕೊಂಡು ಯಾರಾದರೂ ಒಬ್ಬ ಕಾರ್ಯಕರ್ತರು ನಿಂತ್ಕೋಬೇಡ್ರಿ. ಅಲ್ಲಿ ನಿಂತ್ಕೊಂಡು ಬಂದಿರ್ತಕ್ಕಂಥ ತಾಯಂದರಿಗೆ ಸ್ಥಳವನ್ನು ತೋರಿಸ್ರಿ ಅವರಿಗೆ ಒಂದು ಸ್ವಲ್ಪ. ಅದೇ ರೀತಿಯಾಗಿ ಇಡೀ ತುಂಬುವ ಸಲಕರಣೆಗಳ ತಾಯಂದರು ಅದನ್ನು ತೆಗೆದುಕೊಂಡು ಶ್ರೀಗಳ ಕಡೆ ತೆಗೆದುಕೊಂಡು ಬಂದು ಆಶೀರ್ವಾದ ಪಡೆದುಕೊಳ್ಳಬೇಕು ಅಂತ ವಿನಂತಿಸಿಕೊಳ್ಳುತ್ತೇನೆ. ಯಾರಾದರೂ ಒಂದು 5 ಜನ ತಾಯಂದರು ಅಥವಾ ಒಂದು 5 ಜನ ತಾಯಂದರು ಆ ಸಾಮಾನುಗಳನ್ನು ತಗೊಂಡು ಬರಲಿ. ಇಡೀ ತುಂಬ ಪರಮ ಪೂಜ್ಯರ ಅಮೃತಾಶ್ರಮದ ಆಶೀರ್ವಾದ ಜರುಗ್ತಾ ಇದೆ. ದಯವಿಟ್ಟು ಅವುಗಳನ್ನು ತೆಗೆದುಕೊಂಡು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತಾ ಇದ್ದೀವಿ. ಪರಮ ಪೂಜ್ಯರು ತಮ್ಮ ಅಮೃತಾಶ್ರಮದಿಂದ ಇಡೀ ತುಂಬುವ ಎಲ್ಲ ಪ್ರತಿಯೊಂದು ವಸ್ತುಗಳಿಗೆ ಆಶೀರ್ವಾದ ಕಾರ್ಯಕ್ರಮ ನೀಡುತ್ತಾ ಇದ್ದಾರೆ. ಅವರು ಅದನ್ನು ಒದಗಿಸಿಕೊಡ್ತಾ ಇದ್ದಾರೆ. ಇವತ್ತಿನ ಇಡೀ ತುಂಬುವ ಒಂದು ಕಾರ್ಯಕ್ರಮಕ್ಕೆ ಅಣಿಯಾಗಿರ್ತಕ್ಕಂಥವರು ಶ್ರೀಯುತ ಸಿದ್ದಾರೂಢ ಸಂಗರಾಜ್ ಪಾಟೀಲ್ ಇದರಿಂದ ಇಡೀ ತುಂಬುವ ಕಾರ್ಯಕ್ರಮ ಜರುಗ್ತಾ ಇದೆ. ಕಾರಣ ಆ ಒಂದು ಇಡೀ ತುಂಬುವ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡುತ್ತಾ ಇದ್ದಾರೆ ಶ್ರೀಗಳು. 3 ಶ್ರೀಗಳು ಸೇರಿಕೊಂಡು ಚಾಲನೆಯನ್ನ ನೀಡುತ್ತಾ ಇದ್ದಾರೆ. ತಾಯಂದಿರು ಆದಷ್ಟು ಬೇಗನೆ ಆ ಸಲಕರಣೆಗಳನ್ನು ತಗೊಂಡು ಆ ಸಾಮಾನುಗಳನ್ನು ತೆಗೆದುಕೊಂಡು ಶ್ರೀಗಳ ಹತ್ರ ಹೋಗಬೇಕು ಅಂತ ವಿನಂತಿಸಿಕೊಳ್ಳುತ್ತೇನೆ.
ಶ್ರೀಯುತ ಸಂದೀಪ್ ಪಾಟೀಲ್ ಸುಬ್ಬಾರವರು ಸಂದ್ರಾಜ್ ಪಾಟೀಲ್ ಅವರ ಪರವಾಗಿ ಸ್ತ್ರೀಗಳಿಂದ ಆಶೀರ್ವಾದ ಪಡೆದುಕೊಳ್ಳಬೇಕು ಎಂದು ವಿನಂತಿಸಿಕೊಳ್ತಾ ಇದ್ದೇನೆ. ಇವತ್ತಿನ ಒಂದು ಎಲ್ಲಿ ತುಂಬುವ ಸಂಕಲನಗಳನ್ನು ನಿರ್ಮಿಸಿರುವಂತಹ ಶ್ರೀಯುತ ಸಿದ್ದಾರಾಮ ಸಂದ್ರಾಜ್ ಪಾಟೀಲ್ ಅವರ ವೇದಿಕೆಗೆ ಆಗಮಿಸಿ ಪರಮ ಪೂಜ್ಯರ ಅಮೃತೋತ್ಸವದ ಆಶೀರ್ವಾದ ಪಡೆದುಕೊಳ್ಳಬೇಕು ಅಂತ ಪ್ರಾರ್ಥಿಸಿಕೊಳ್ಳುತ್ತೇನೆ. ಭಕ್ತರು ಆಗಮಿಸಬೇಕು. ಬೇರೆ ಆದೇಶಗಳ ಕಾರ್ಯಕ್ರಮ ತಡಾಗ್ತದೆ. ಅಪರೋಪ ಬರೀತಾರೆ ನಮಗೆ, ನೀವು ಯಾರಾದರೂ ಒಬ್ಬರು ಬಂದ್ಬಿಡು. ಅವ್ರು ಎಲ್ಲೇ ಬಂದ್ರೆ ಎಲ್ಲಿ ಹೋಗ್ತಾ ಇದ್ವಿ. ಹೆಣ್ಮಗಳು ಅಂತ ಹೇಳ್ತಾ ಇರೋದಿಲ್ಲ ಅವರನ್ನ ಅಂದ್ರೆ ರಾಜೇಶ್ವರಿ ಜಗದೀಶ್ ಕ್ಷತ್ರು ಶ್ರೀಯುತ ದತ್ತಕೇಶ್ವರ ಸಿಂಧು ಅವರ ಮಗಳು ಅಂತ ಹೇಳ್ತಾ ಇದ್ದೀವಿ. ಅವರು ಕೇವಲ ಒಂದು ನಿರ್ಮಾಣಕ್ಕಾಗಿ ಈಗಾಗಲೇ 11,000 ರೂಪಾಯಿಗಳನ್ನ ಸಂದಾಯ ಮಾಡಿದ್ದಾರೆ. ಅವರಿಗೆ ಶ್ರೀಗಳ ಆಶೀರ್ವಾದ ನೀಡಬೇಕು, ಅವರ ಅಮೃತಮಶಿನ ಆಶೀರ್ವಾದ ಒದಗಿಸಿಕೊಳ್ಳಬೇಕು ಅಂತ ಶ್ರೀಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಜೋರಾದ ಚಪ್ಪಾಳೆಯನ್ನು ಕಟ್ಟಬೇಕು. ಈಗಾಗಲೇ 11,000 ರೂಪಾಯಿ ಇದೇ ತಾನೇ ಚಿತ್ರಗಳ ಒಂದು ಸಮಿತಿ ದೇವಸ್ಥಾನವನ್ನು ಮಾಡಿದ್ದಾರೆ. ಅವರ ಮನೆತನಕ್ಕೆ ಅವರಿಗೂ ಆ ಶಂಕರಗಳ ಆಯುರಾರೋಗ್ಯತೆ ಜೊತೆಗೊಂಡಾಗ ಅಂತ ಆ ದೇವರಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ಇಲ್ಲಿಗೆ ಅಕ್ಕರೆ ರಾಜೇಶ್ವರಿ ಅಕ್ಕ ಒಂದು ಸ್ವಲ್ಪ ಹೊರಗಡೆ ಅಪ್ಪ ಶಾಲೆ ಹೆಸರುತ್ತೆ ಬರೀ ನಾನು ಲಕ್ಷ್ಮೀಕಾಂತ ಸಂಗತಿ